welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ BCom 6 ಸೆಮಿಸ್ಟರ್ ಕಾಸ್ಟ್ ಅಕೌಂಟಿಂಗ್ 2 ದಾಗ ಯಾವ ಚಾಪ್ಟರ್ ಬರ್ತಾವ ಮತ್ತು ಯಾವ ಸಮಸ್ಯೆ ಕೇಳ್ತಾರ ಅಂತ ನೋಡೋಣ ಅಂತ. ಸೊ ಚಾಪ್ಟರ್ 1 ಏನೈತಾರ ಔಟ್ಪುಟ್ ಕಾಸ್ಟಿಂಗ್, ಚಾಪ್ಟರ್ 2 ಜಾಬ್ ಕಾಸ್ಟಿಂಗು, ಚಾಪ್ಟರ್ 3 ಕಾಂಟ್ರಾಕ್ಟ್ ಕಾಸ್ಟಿಂಗ್, ಚಾಪ್ಟರ್ 4 ಸರ್ವಿಸ್ ಕಾಸ್ಟಿಂಗ್, ಚಾಪ್ಟರ್ 5 ಪ್ರಾಸೆಸ್ ಕಾಸ್ಟಿಂಗ್, ಚಾಪ್ಟರ್ 6 ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ಓಕೆ, ಒಂದು ಇದೇನೈತಲ್ಲ ಇವೆಲ್ಲ ಅಕೌಂಟ್ ಹಾಕೋದು. ಬಟ್ ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮತ್ತು ಸರ್ವಿಸ್ ಕಾಸ್ಟಿಂಗ್ದಾಗ ನಾವು ಏನು ಫಾರ್ಮುಲಾ ಹಚ್ಚಿ ಬಿಡಿಸ್ತೀವಿ. ಮಿಕ್ಕಿರೋದೆಲ್ಲ ಚಾಪ್ಟರ್ ಫಾರ್ಮೆಟ್ ಹಾಕಿ ಬಿಡಿಸೋದು. ಸೊ ಇವಾಗ ಫಸ್ಟ್ ಚಾಪ್ಟರ್ ಔಟ್ಪುಟ್ ಕಾಸ್ಟಿಂಗ್, ಅದ್ರ ಮೇಲೆ ಪ್ರಾಬ್ಲಮ್ ನೋಡೋಣ ಅಂತ. ಸೊ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಆನ್ ಕಾಸ್ಟ್ ಅಕೌಂಟಿಂಗ್. ಫಸ್ಟ್ ಒನ್ ಔಟ್ಪುಟ್ ಕಾಸ್ಟಿಂಗ್. ಇದೇನಿಲ್ಲ, ನೀವು 5th ಸೆಮ್ದಾಗ ಏನು ಬಿಡಿಸಿರಲ್ಲ ಕಾಸ್ಟ್ ಅಕೌಂಟಿಂಗ್, ಅದೇ ಸೇಮ್ ಫಾರ್ಮೆಟ್ ಆಫ್ ಕಾಸ್ಟ್ ಅಕೌಂಟಿಂಗ್. ಪರ್ಟಿಕ್ಯುಲರ್ ಟೋಟಲ್ ಕಾಸ್ಟ್, CPU, ಕಾಸ್ಟ್ ಪರ್ ಯೂನಿಟ್. ಅದ್ರೊಳಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಏನಾದರೂ ಕೊಟ್ಟಿದ್ದು ಹಚ್ಕೊಳ್ಳಿ. ನೆಕ್ಸ್ಟ್ ಏನು ಆ ಸಮದಾಗ ಡೈರೆಕ್ಟ್ ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಏನಾದರೂ ಡೈರೆಕ್ಟ್ ಅನ್ನೋ ಏನಾರು ಶಬ್ದ ಕೊಟ್ಟರೆ ಅವನ್ನೆಲ್ಲ ಹಚ್ಕೊಂಡು ಆ್ಯಡ್ ಮಾಡಿದ್ರೆ ನಮ್ಗೆ ಬರೋ ಆನ್ಸರ್ ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಆ್ಯಡ್ ಫ್ಯಾಕ್ಟ್ರಿ ಆರ್ ವರ್ಕ್ ಓವರ್ ಹೆಡ್. ಅವ್ರ ಕ್ವಶನಾಗ ಒಮ್ಮೊಮ್ಮೆ ಡೈರೆಕ್ಟ್ ಕೊಟ್ಟಿರ್ತಾರೆ, ಇಲ್ಲ ಪ್ರೈಮ್ ಕಾಸ್ಟ್ ಮೇಲೆ ಒಂದು ಪರ್ಸೆಂಟೇಜ್ ಕೊಟ್ಟು ಅದ್ರ ಮೇಲೆ ಕಂಡು ಹಿಡೀರಿ ಅಂತ ಹೇಳ್ತಾರೆ. ಆಮೇಲೆ ಪ್ರೈಮ್ ಕಾಸ್ಟು ಫ್ಯಾಕ್ಟ್ರಿ ಓವರ್ ಹೆಡ್ನ ನಾವು ಆ್ಯಡ್ ಮಾಡಿದ್ರೆ ನಮ್ಗೆ ಬರೋದು ವರ್ಕ್ ಕಾಸ್ಟ್. ನೆಕ್ಸ್ಟ್ ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಒಮ್ಮೊಮ್ಮೆ ಕ್ವಶನ್ನಾಗೂ ಡೈರೆಕ್ಟ್ ಅಮೌಂಟು ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಫ್ಯಾಕ್ಟ್ರಿ ಓವರ್ ಹೆಡ್ನ ಹೆಂಗೆ ಕಂಡು ಹಿಡ್ಕೊಂಡು ಇಲ್ಲಿ ಅದೇ ಬರುತ್ತೆ. ಸೊ ಆ್ಯಡ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಆಮೇಲೆ ಅದಕ್ಕೆ ಆನ್ಸರ್ ಕಾಸ್ಟ್ ಆಫ್ ಸೇಲ್. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಸೇಲ್. ಓಕೆ, ಇವಾಗ ನಾವು ಒಂದು ಪ್ರಾಬ್ಲಮ್ ಮಾಡೋಣ ಅಂತ. ಸೊ ನಿಮಗೆ ಗೊತ್ತಾಗುತ್ತೆ. Ram gives you the following information. Prepare the cost sheet ಅಂತ ಹೇಳಾರೆ. ಸೊ ಡೈರೆಕ್ಟ್ ಮೆಟೀರಿಯಲ್ 8 lakh, ಡೈರೆಕ್ಟ್ ವೇಜಸ್ 5 lakh, ಡೈರೆಕ್ಟ್ ಎಕ್ಸ್ಪೆನ್ಸಸ್ 1 lakh. ಫ್ಯಾಕ್ಟ್ರಿ ಓವರ್ ಹೆಡ್ 25% ಆನ್ ಪ್ರೈಮ್ ಕಾಸ್ಟ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 10% ಆನ್ ವರ್ಕ್ ಕಾಸ್ಟ್, ಸೆಲ್ಲಿಂಗ್ ಓವರ್ ಹೆಡ್ ₹3 per unit. Units produced and sold 15,000 units at ₹200 each. ಓಕೆ, ಇವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ. ಫಸ್ಟ್ ಏನೈತಲ್ಲ ಟೇಬಲ್ ಹಾಕೋಣಂತ. ಸೊ ಹೆಡ್ಡಿಂಗ್ ವಿಲ್ ಬಿ ಎಲ್ಲ ಅಕೌಂಟಿಗೂ ನೀವು ಹೆಡ್ಡಿಂಗು ಪ್ರಾಪರಾಗಿ ಹಾಕ್ರಿ. ಸೊ ಅದ್ರ ಮೇಲೇನು ನಿಮ್ಗೆ ಮಾರ್ಕ್ಸ್ ಇರುತ್ತೆ. ಸೊ 3 ಹಾಕೊಂಡು ಪರ್ಟಿಕ್ಯುಲರ್ಸ್ ಟೋಟಲ್ ಕಾಸ್ಟ್, CPU. ಫಸ್ಟ್ ಏನೈತಿ ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟು 8 lakh. ಇದು CPU ಕಾಲಮ್ನ ಲಾಸ್ಟ್ರಲ್ಲಿ ಪ್ರಿಪೇರ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ವಿಲ್ ಬಿ ದಿ ಡೈರೆಕ್ಟ್ ವೇಜಸ್. Select direct expenses 1 lakh. Okay, total 14 lakhs. One answer ಏನು prime cost. Next add factory overhead. Factory overhead ಏನಿದೆ 25% ಆಫ್ ಕಾಸ್ಟ್ ಅಂದ್ರೆ 14 lakh ಮೇಲೆ 25% ಮಾಡಿದರೆ ಎಷ್ಟು ಬರುತ್ತೆ, ಅದು ನಮ್ದು ಫ್ಯಾಕ್ಟ್ರಿ ಓವರ್ಹೆಡ್. ಓಕೆ, 14 lakh into 25%, 3,50,000. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಬರೋದ ವರ್ಕ್ ಕಾಸ್ಟ್. ಓಕೆ, 14 lakh ಪ್ಲಸ್ 3,50,000 ಮಾಡಿದ್ರೆ 17,50,000 ಬರುತ್ತೆ. ಬಂದ ಆನ್ಸರ್ ಏನಾಗುತ್ತೆ ವರ್ಕ್ ಕಾಸ್ಟ್. ನೆಕ್ಸ್ಟ್
administrative overhead ಅದೇನಿತ್ತಲ್ಲ 10% ಆನ್ ವರ್ಕ್ ಕಾಸ್ಟ್ ಅಂತ ಹೇಳಿ. ಸೊ ವರ್ಕ್ ಕಾಸ್ಟ್ 17,50,000 ಇಂಟು 10% ಮಾಡಿಕೊಂಡ್ರೆ 17,500 ಬರುತ್ತೆ. ಸೊ 17,50,000 and 1,70,000. ಸೊ ಇದು 1,00,000 ಬರುತ್ತೆ ಸರ್. 1,75,000 ಬರುತ್ತೆ ಆನ್ಸರ್. ಸೊ ಇದನ್ನೆರಡು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬರೋ ಆನ್ಸರ್ 19,25,000 ಬರುತ್ತೆ ಆನ್ಸರ್. ಬಂದ ಆನ್ಸರ್ ನಮ್ದೇನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದ ಆನ್ಸರ್. ಇವಾಗ ನೆಕ್ಸ್ಟ್ ಪ್ಲಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ overhead. Selling and distribution overhead daga selling overhead rupees 3 per unit ಅಂತ. ಬಟ್ ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಮತ್ತೆ ಎಷ್ಟು ಸೇಲ್ ಮಾಡ್ಯಾರ ಅದು ಇಂಪಾರ್ಟೆಂಟ್ ಆಗೈತಿ. ಸೊ ಯೂನಿಟ್ಸ್ ಪ್ರೊಡ್ಯೂಸ್ ಆ್ಯಂಡ್ ಸೋಲ್ಡ್ ಇಸ್ 15,000 ಯೂನಿಟ್ಸ್ ಆಟ್ rupees 200 ಈಚ್. ಇದು ಲಾಸ್ಟ್ ಸೆಂಟೆನ್ಸ್ ಕೊಟ್ಟಿರೋದು ನಮ್ಗೆ ಸೇಲ್ಸ್ ಕಂಡು ಹಿಡಿಯಕ್ಕೆ. ಈ ಥರ ಏನಾದರೂ ಕೊಟ್ಟರೆ ನಾವು ಸೇಲ್ಸ್ ಕಂಡು ಹಿಡಿಬೇಕು. ಓಕೆ, ಇವಾಗ ಫಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಫಸ್ಟ್ ಎಷ್ಟು ಯೂನಿಟ್ಸ್ ನಾವು ಪ್ರೊಡ್ಯೂಸ್ ಮಾಡೀವಿ 15 ಯೂನಿಟ್ಸ್. 15 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೀವಿ. ಬಟ್ ಎಷ್ಟು ರೂಪಾಯಿ ಅನ್ನೋಂಗೆ ಸೇಲ್ ಮಾಡಿ ನಾವು 3 ರೂಪೀಸ್ ಅನ್ನೋಂಗೆ ಸೇಲ್ ಮಾಡಿವಿ. ಸೊ 15,000 ಇಂಟು 3 ರೂಪೀಸ್ ಅಂದ್ರೆ 45,000 ಮಾಡೀವಿ. ಎರಡೂ ಆ್ಯಡ್ ಮಾಡಿದ್ರೆ ನಮಗೆ 19,25,000 ಸಾರಿ 19,25,000 ಪ್ಲಸ್ 45,000 ಮಾಡಿದ್ರೆ 19,70,000 ಬಂದ ಆನ್ಸರ್ ನಮ್ದು. ಕಾಸ್ಟ್ ಆಫ್ ಸೇಲ್. ನೆಕ್ಸ್ಟ್ ಪ್ರಾಫಿಟ್ ಕಂಡು ಹಿಡ್ಕೊಳ್ತೀವಿ. ಅದಕ್ಕಿಂತ ಮುಂಚೆಕ್ಕೆ ಸೇಲ್ಸ್. ಯಾಕಂದ್ರೆ ಸೇಲ್ಸ್ ಯಾಕೆ ಕಂಡು ಹಿಡ್ಕೊತೀವಿ ಅಂದ್ರೆ ಮುಂಚೆಕ್ಕೆ ಅವರು ಡೈರೆಕ್ಟ್ ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಎಷ್ಟು ಸೋಲ್ಡ್ ಆಗ್ಯವು ಮತ್ತು ಎಷ್ಟು ರೂಪಾಯಿ ಅನ್ನೋಂಗೆ ಅವರು ಪ್ರೊಡ್ಯೂಸ್ ಮಾಡ್ಯಾರ ಅನ್ನೋದು ಹೇಳ್ಯಾರ. ಸೊ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್ 15,000 ಯೂನಿಟ್ಸ್ at rupees 200 each. ಎಷ್ಟು 15,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾರ, 200 ರೂಪಾಯಿ ಅನ್ನೋಂಗೆ ಮಾರ್ಯಾರ. ಇದೇನೈತಲ್ಲ 3 ರೂಪೀಸ್ ಇದು ಎಕ್ಸ್ಪೆನ್ಸ್. ಈ 15,000 ಏನು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋಕೆ ಇದು 3 ರೂಪೀಸ್ ಎಕ್ಸ್ಪೆನ್ಸ್ ಅಂತ ಅರ್ಥ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಇವಾಗ 15,000 ಇಂಟು 200 ಮಾಡಿದ್ರೆ 30 lakhs ಆನ್ಸರ್ ಬರುತ್ತೆ. ಸೊ ಈ 30 lakhsದಾಗ ಈ 90,70,000ನ 19,70,000 ಲೆಸ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರ್ತೈತಿ 10,30,000 ಬರುತ್ತೆ. ಇದೇನೈತಲ್ಲ ನಮ್ದು ಪ್ರಾಫಿಟ್. ಓಕೆ, ಒಂದೊಂದು ಇದ್ರಾಗ ಪ್ರಾಫಿಟ್ ಅವ್ರ ಕೊಟ್ಟಿರ್ತಾರೆ, ಸೇಲ್ಸ್ ಕಂಡು ಹಿಡಿತೀವಿ. ಸೊ ಇಲ್ಲಿ ಡೈರೆಕ್ಟ್ ನಮ್ಗೆ ಸೇಲ್ಸ್ ಕೊಟ್ಟಾರೆ, ಸೊ ನಾವು ಪ್ರಾಫಿಟ್ ಕಂಡು ಹಿಡ್ತೀವಿ. ಇವಾಗ ಇಷ್ಟು ಮಾಡಿದ್ರಲ್ಲ ಇದು ಕಾಸ್ಟ್ ಶೀಟ್. ಇಲ್ಲಿ CPU ಹೆಂಗೆ ಕಂಡು ಹಿಡಿಯೋದಂದ್ರೆ ಸೊ ಅವ್ರ ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ಯಾರ 15,000. ಅದ್ರ ಮೇಲೆ ಈ ಕಾಲಮ್ ಬೇಸ್ ಆಗಿ ಎಷ್ಟು ಯೂನಿಟ್ಸ್ ಮಾಡ್ಯಾರ. ಸೊ 8 lakh ಡಿವೈಡ್ ಬೈ 15,000 ಮಾಡಿದ್ರೆ ಮಾಡ್ಕೊಳ್ಳಿ 8 lakh ಡಿವೈಡ್ ಬೈ
15,000 ಮಾಡಿದರೆ 53.33. ನೆಕ್ಸ್ಟ್ 5 lakh ಡಿವೈಡ್ ಬೈ 15,000 ಮಾಡಿದರೆ 33.33. ನೆಕ್ಸ್ಟ್ 1 lakh ಡಿವೈಡ್ ಬೈ 15,000 ಮಾಡಿದರೆ 6.66 ಅಂತ ಬರುತ್ತೆ. ಸೊ ನಾನು 6.67 ಅಂತ ಹಚ್ಕೋತೀನಿ. ಟೋಟಲ್ ಮಾಡಿದರೆ 53.33 ಪ್ಲಸ್ 33.33 ಪ್ಲಸ್ 6.67 ಮಾಡಿದ್ರೆ 93.33 ಬರುತ್ತೆ. ಇದೇ ಥರ ಎಲ್ಲನೂ ಸೇಮ್ ಇದೇ ಥರ ಮಾಡ್ಕೋಬೇಕು. ನೆಕ್ಸ್ಟ್ 3,50,000 ಡಿವೈಡ್ ಬೈ 15,000 ಮಾಡಿದ್ರೆ 23,000. $93 plus 23. 1,75,000 divided by 15,000. 11.67. $68.67 and 31.33 plus 68.67 ಮಾಡಿದ್ರೆ 200. ಓಕೆ, ಎಷ್ಟು ಮಾಡಿದರೆ 5 ಮಾರ್ಕ್ಸಿಂದು ಕಾಸ್ಟ್ ಶೀಟ್ ಔಟ್ಪುಟ್ ಕಾಸ್ಟಿಂಗ್ ಮೇಲೆ 5 ಮಾರ್ಕ್ಸಿನ ಪ್ರಾಬ್ಲಮ್ನ ಮಾಡ್ದಂಗೆ. ಓಕೆ, ಥ್ಯಾಂಕ್ ಯು.